ತೊಳೆದಿಲ್ವಲ್ಲ ನೀರು ಕುಡಿಯೋಕ್ಕಾಗಲ್ಲ. ನಮಗೆ ಹುಳ ಆಗಿದಾವೆ, ಅದ್ರೊಳಗೆಲ್ಲ ಪಾಚಿ ಬಂದಿದ್ದಲ್ಲ, ಸ್ಮೆಲ್ ಬರ್ತಾವೆ, ನೀರು ಕುಡಿಯೋದಕ್ಕಾಗಲ್ಲ. ಈ ನೀರು ನೋಡಿ ಸರ್, ಈಗ ಅಧಿಕಾರಿಗಳು ಬಂದು ಬೇಕಾದ್ರೆ ಒಂದು ಗ್ಲಾಸ್ ಕುಡಿಲಿ ಸಾಕು, ನಾವು ಇದೇ ನೀರು ಕುಡಿ. ಹಾಸನ ಜಿಲ್ಲೆ ಅರಸೀಕೆರೆ ತಾಲೂಕಿನ ಬೆಳಗುಂಬ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಸೇರಿರುವ ನಾಗೇನಹಳ್ಳಿ ಕಾಲೋನಿಯಲ್ಲಿ ಕುಡಿಯುವ ನೀರಿನಲ್ಲಿ ಸಣ್ಣ ಸಣ್ಣ ಹುಳುಗಳು ಪತ್ತೆಯಾಗಿದ್ದು ಗ್ರಾಮಸ್ಥರು ಆತಂಕಕ್ಕೀಡಾಗಿದ್ದಾರೆ. ಗ್ರಾಮೀಣ ಭಾಗದ ಕುಡಿಯುವ ನೀರಿನ ಜಲ ಜೀವನ್ ಮಿಷನ್ ಯೋಜನಾ ವತಿಯಿಂದ ಟ್ಯಾಂಕ್ ಅನ್ನು ಇಟ್ಟು ಹೇಮಾವತಿ ನದಿ ಮೂಲದ ನೀರನ್ನು ಶುದ್ಧೀಕರಿಸಿ ಕಾಲೋನಿಯ ಜನರಿಗೆ ವ್ಯವಸ್ಥೆ ಮಾಡಲಾಗಿದೆ. ಆದರೆ ಇಲ್ಲಿಯವರೆಗೂ ಟ್ಯಾಂಕ್ ಅನ್ನು ಒಂದು ಸಾರಿಯೂ ಸ್ವಚ್ಛತೆಗೊಳಿಸದ ಕಾರಣ ನೀರಿನ ಟ್ಯಾಂಕಿನ ಒಳಭಾಗದಲ್ಲಿ ಪಾಚಿ ಕಟ್ಟಿಕೊಂಡು ಸಣ್ಣ ಸಣ್ಣ ಹುಳುಗಳು ತುಂಬಿ ನೀರಿನಲ್ಲಿ ವಾಸನೆ ಬರುತ್ತಿರುವ ಕಾರಣ ಗ್ರಾಮಸ್ಥರು ಈ ಕಡೆ ಕುಡಿಯಲು ಆಗದೆ ಆ ಕಡೆ ಬಿಡಲೂ ಆಗದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇನ್ನು ನಾಗೇನಹಳ್ಳಿ ಕಾಲೋನಿಯಲ್ಲಿ ಸುಮಾರು 25ರಿಂದ 30 ಮನೆಗಳಿಗೆ ಕುಡಿಯುವ ನೀರಿನ ವ್ಯವಸ್ಥೆಗೆ ಇರುವುದೇ ಒಂದೇ ಟ್ಯಾಂಕು. ಇದನ್ನು ಬಿಟ್ಟರೆ ಮುಂದಿನ ಗ್ರಾಮಕ್ಕೆ ಹೋಗಿ ವಾಹನ ಮುಖಾಂತರ ಕುಡಿಯಲು ನೀರು ತರಬೇಕಾಗತ್ತೆ. ವಾಹನ ವ್ಯವಸ್ಥೆ ಇಲ್ಲದಿರುವವರು ಇದೇ ನೀರನ್ನು ಕುಡಿಯಬೇಕಾಗತ್ತೆ. ಇಂದು ಬೆಳಗ್ಗೆ ಗ್ರಾಮದಲ್ಲಿ ಶುದ್ಧ ಕುಡಿಯುವ ನೀರಿನ ಟ್ಯಾಂಕ್ನಲ್ಲಿ ತೆರಳಿ ನೀರು ತಂದಿದ್ದಾರೆ. ನೀರು ಗಬ್ಬು ವಾಸನೆ ಬರುತ್ತಿದ್ದು ನೀರಿನಲ್ಲಿ ಹುಳುಗಳ ಕಂಡು ಗ್ರಾಮಸ್ಥರು ಗಾಬರಿಗೊಂಡಿದ್ದಾರೆ. ಇನ್ನು ಗ್ರಾಮೀಣ ಭಾಗದ ಜನತೆಯ ಶುದ್ಧ ಕುಡಿಯುವ ನೀರನ್ನು ಕುಡಿಯಬೇಕು, ಉತ್ತಮ ಆರೋಗ್ಯ ಕಾಯ್ದುಕೊಳ್ಳಬೇಕು ಎಂಬ ಮಹತ್ವಾಕಾಂಕ್ಷೆಯಿಂದ ರಾಜ್ಯ ಸರ್ಕಾರ ಸ್ಥಾಪಿಸಿರುವ ಶುದ್ಧ ಕುಡಿಯುವ ನೀರಿನ ಟ್ಯಾಂಕ್ ಅನ್ನು ಸ್ವಚ್ಛಗೊಳಿಸದೆ ಹಾಳು ಮಾಡಿ ಮುಗ್ಧ ಹಳ್ಳಿಯ ಜನರ ಆರೋಗ್ಯದ ಜೊತೆ ಚೆಲ್ಲಾಟವಾಡುತ್ತಿರುವ ಗ್ರಾಮ ಪಂಚಾಯಿತಿ ಪಿಡಿಒ, ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಹಾಗೂ ಮುಖಂಡರುಗಳ ಮೇಲೆ ಗ್ರಾಮಸ್ಥರು ಆಕ್ರೋಶಗೊಂಡಿದ್ದಾರೆ. ಇನ್ನು ಒಂದು ಬಾರಿಯೂ ನೀರಿನ ಟ್ಯಾಂಕ್ ಸ್ವಚ್ಛತೆಯ ಬಗ್ಗೆ ಗಮನ ಹರಿಸದೇ ಇರುವ ಈ ಅಧಿಕಾರಿಗಳಿಗೆ ಅದ್ಯಾವ ಭಾಷೆಯಲ್ಲಿ ಹೇಳಿ ಅರ್ಥ ಮಾಡಿಸಬೇಕು ಎಂದು ಗ್ರಾಮಸ್ಥರು ಕಂಗಾಲಾಗಿದ್ದಾರೆ. ಟ್ಯಾಂಕ್ ತೊಳೆದಿಲ್ವಲ್ಲ, ನೀರು ಕುಡಿಯೋಕ್ಕಾಗಲ್ಲ. ನಮಗೆ ಹುಳ ಆಗಿದಾವೆ, ಅದ್ರೊಳಗೆಲ್ಲ ಪಾಚಿ ಬಂದಿದ್ದಲ್ಲ, ಸ್ಮೆಲ್ ಬರ್ತಾವೆ, ನೀರು ಕುಡಿಯೋದಕ್ಕಾಗಲ್ಲ. ಬನ್ನಿ ಸರ್, ಅಧಿಕಾರಿಗಳೇ ಬಂದು ನೋಡಲಿ ಈ ನೀರು ಕುಡಿಲಿ ಅಂತಂದರೆ ಅವ್ರು ಬಂದು ಒಂದು ಗ್ಲಾಸ್ನಾರ ಕುಡಿಲಿ ಸಾಕು. ಈ ನೀರು ನೋಡಿ ಸರ್, ಈಗ ಅಧಿಕಾರಿಗಳು ಬಂದು ಬೇಕಾದ್ರೆ ಒಂದು ಗ್ಲಾಸ್ ಕುಡಿಲಿ ಸಾಕು, ನಾವು ಇದೇ ನೀರು ಬೇಕಾದ್ರೆ ಗ್ರಾಮಸ್ಥರೆಲ್ಲ ಇದೇ ನೀರು ಕುಡಿತೀವಿ. ಬೇಕಾದ್ರೆ ಅಧಿಕಾರಿಗಳು ಬಂದು ಈ ಸ್ಮೆಲ್ ಕುಡಿದು ಏನೂ ಆಗಲಿಲ್ಲ ಅಂತಂದ್ರೆ ಬೇಕಾದ್ರೆ ನೋಡ್ತೀವಿ ಮಾಡಿದ್ದಾರೆ. ಊರಿಗೆ ನೆಲ್ಲಿ ಹಾಕ್ತೀವಿ, ಅದಾಗ್ತೀವಿ, ಇದಾಗ್ತೀವಿ ಅಂತ ಯಾವುದೂ ಮಾಡಿಲ್ಲ. ಯಾವುದೋ ಒಂದು ಟ್ಯಾಂಕಿಗೆ ತಗೊಂಬಂದು ಕಲೆಕ್ಷನ್ ಕೊಟ್ಟು ವಾಟರ್ ಮ್ಯಾನ್ ಆಗಲಿ ಇಲ್ಲ ಪಂಚಾಯತಿಗೆ ಆಗಲಿ ಯಾರೂ ಇದ್ರ ಬಗ್ಗೆ ಗಮನ ತಗೊಂಡಿಲ್ಲ. ಹಾಗಾಗಿ ಎಲ್ಲ ಹುಳಾಗಿ ನೀರು ಕುಡಿಯೋಕ್ಕೆ ಭಾಳ ತೊಂದರೆ ಆಗಿದೆ. ಕುಡಿದು ಜನಗಳು ಸಿಕ್ಕಾಪಟ್ಟೆ ಕಾಯಿಲೆ ಅದು ಕಸಾಲೆ ಅದು ಇದು ಮಲಗ್ತಾ ಇದ್ದಾರೆ. ಅದರಿಂದ ದಯವಿಟ್ಟು ಇದೇನಾದ್ರು ಬಂದು ಪರಿಶೀಲನೆ ಮಾಡಿ ಕೊಟ್ಟರೆ ಭಾಳ. ಗ್ರಾಮ ಪಂಚಾಯತಿ ವ್ಯಾಪ್ತಿ ನಾಗೇನಹಳ್ಳಿ ಗ್ರಾಮದಲ್ಲಿ ಹೇಮಾವತಿ ನೀರಿನ ಸುಮಾರು 200 ಕೋಟಿ ಪ್ರಾಜೆಕ್ಟ್. ಇದು ಎಂಟೈರ್ ಅರಸೀಕೆರೆ ಕೋಟಿ ಪ್ರಾಜೆಕ್ಟು ಕುಡಿಯೋ ನೀರಿನ ವ್ಯವಸ್ಥೆ JJMನವರು ಈ ಕುಡಿಯೋ ನೀರಿನ ವ್ಯವಸ್ಥೆ ಮಾಡಿಕೊಟ್ಟ ಮೇಲೆ ಇಲ್ಲಿವರೆಗೂ ಈ ಸಿಸ್ಟಮ್ 2 ರಿಂದ 3 ವರ್ಷನ ಹತ್ತತ್ರ ಆಗಿದೆ. ಇಲ್ಲಿವರೆಗೂ ಯಾವ ಅಧಿಕಾರಿಗಳು ಬಂದು ಅದು ಏನಾಗಿದೆ, ಯಾವ ಥರ ಇದೆ, ನೀರಾಗಲಿ ತೊಗೊಂಡೋಗಿ ನೀರ್ಕೊಂಡು ಅದು ಪರಿಶೀಲನೆ ಮಾಡಿಸೋದಾಗಲಿ ಚೆಕ್ ಮಾಡೋದಾಗಲಿ ಯಾವುದೂ ಮಾಡಿಲ್ಲ ಇದುವರೆಗೂ. ಈಗ ನೀರೊಳಗೆ ನೋಡಿದ್ರೆ ಪಾಕೆಟ್ ಇದೆ ನೀರಲ್ಲಿ, ಅದು ಮಾಡಿಲ್ಲ ಇದುವರೆಗೂ. ಈಗ ನೀರೊಳಗೆ ನೋಡಿದ್ರೆ ಪಾಕೆಟ್ ಇದೆ ನೀರಲ್ಲಿ, ಆ ನೀರು ಕುಡಿಲಿಕ್ಕೆ ಅದು ಯೋಗ್ಯವಾಗಿಲ್ಲ. ದನನೂ ಸತ ಕುಡಿಯಲ್ಲ ನೀರನ್ನ. ಹಾಗಾಗಿ ಇಲ್ಲಿ ಕಾನೂನಿನಲ್ಲಿ ಹೆಂಗ್ ನೀರು ಕುಡಿತಾರೆ ಇದನ್ನ ಕೇಳಕ್ಕೆ ಯಾರು ಅಧಿಕಾರ ಇದು ಸ್ಪಂದಿಸ್ತಾಲಿಕ್ಕೆ. ಆದ್ರಿಂದ ನಾವೇ ಮನವಿ ಮಾಡ್ತಿದ್ವಿ, JM ಆಫೀಸ್ಗೆ ಒಂದಿನ ಮುತ್ತಿಗೆ ಹಾಕ್ಬೇಕು ಅಂತ ಪ್ಲಾನ್ ಮಾಡಿದ್ವಿ. ಆ ಆಫೀಸರು ಆ ಬೋಳಿ ಕೊಡಿಸ್ತಿದ್ದೀನಿ, ನಿಮ್ಮನೆ ಕರ್ಕೊಂಡು ಹೋಗ್ತೀನಿ, ನೀನು ಟೇಬಲ್ ಮೇಲೆ ಇಡ್ತೀನಿ ಒಂದು ಬಾಟಲ್ ನೀರು, ಅವನೇ ಬೇಕು, ಅವನಿಗೆ ವಾಂತಿ ಬೀದಿ, ಅವನಿಗೆ ಎಷ್ಟು ಬರುತ್ತೆ ಎಕ್ಸ್ಪೆಂಡಿಚರ್ ಖರ್ಚು, ಹಾಸ್ಪಿಟಲ್ ಖರ್ಚು ನಾವು ನೋಡ್ಕೊಂತೀವಿ ಅಂತ. ದಿನ ಹಾಸ್ಪಿಟ್ಲಿಗೆ ಇರ್ತಾನೆ, ಅವ್ನು ಟ್ರೀಟ್ಮೆಂಟ್ ನಾನು ಕೊಡಿಸ್ತೀನಿ. ಅವ್ನು ನಮ್ಮ ಕಣ್ಣಿದ್ರಿಗೆ ನಿಮ್ಮ ಮೀಡಿಯಾದ ಮುಂದೆ ಆ ನೀರು ಕುಡಿಲಿ. 200 ಕೋಟಿ ಸರ್ ದುಡ್ಡು ಕರೆಗಿರೋದು ನಮ್ಮ ಅರಸೀಕೆರೆ ತಾಲೂಕು. ನಮ್ಮ ಒಂದೂರು ಸಮಸ್ಯೆ ನಮ್ಗೆ ಹೇಳ್ತಾ ಇಲ್ಲ, ಪ್ರತಿ ಒಂದು ಗ್ರಾಮದಲ್ಲಿ ಎಲ್ಲ ಇದೇ ಸಮಸ್ಯೆ ಇದೆ. ಓವರ್ ಟ್ಯಾಂಕ್ ನೀರು ಬರುತ್ತದೆ. ನೀರಿನ ಟ್ಯಾಂಕ್ ನಾವಿಲ್ಲಿ ನಾವು ಊರೊಳಗಡೆ ಒಂದು 150 ನೀರು ಅಲ್ಲಿಗೂ ಗ್ರಾಮ ಪಂಚಾಯತಿಯವರು ಕೇಳಿದ್ರೆ ನಮಗೆ ಮಾಡಿಲ್ಲ, ಆದೇಶ ಕೊಟ್ಟಿಲ್ಲ, ಅವರು ಮಾಡ್ಕೋಬೇಕಾದನ್ನ ಅಂತ ಹೇಳ್ತಾರೆ. JJM ಏನು ಹೇಳ್ತಾನೆ, ನಾವು ಗ್ರಾಮ ಪಂಚಾಯತ್ ಮೇಂಟೈನ್ ಮಾಡ್ಕೋಬೇಕು ಅಂತ ಹೇಳ್ತಾರೆ. JJM ಅದನ್ನೇ ಹೇಳಿದ್ದು, ನೀವೇನು ಆದೇಶ ಕೊಟ್ಟು ನಂಗೆ ಲೆಟರ್ ಕೊಡಿ, ಲೆಟರ್ ಬಿಡಿಯೋ. ಆದ್ರಿಂದ ಇವತ್ತು ಪಿಡಿಒ ಸ್ಪಂದಿಸ್ತಾ ಇಲ್ಲ, ಮತ್ತೆ ಇವರು JJM ಅವರು ಇಲ್ಲ. ಅದಕ್ಕೂ ಕುಡಿಯೋ ನೀರಿನ ವ್ಯವಸ್ಥೆ ಇಲ್ಲ. ಹೋಯ್ತು ಬೋರ್ವೆಲ್ ಹೋಗಿ ಇಡೀ ಯಾರನ್ನು ಕೇಳಬೇಕು, ಟ್ಯಾಂಕರ್ ಓಡಿಸ್ಕೊಂತ ಇದ್ದೀವಿ ನೀರು. ದಿನ ಒಂದು ಟ್ಯಾಂಕ್ 3 ದಿನ ಟ್ಯಾಂಕರ್ ಎಲ್ಲ ಇವತ್ತು ಟ್ಯಾಂಕರ್ ನೀರು ಓಡಿಸಿಲ್ಲ. ಇವತ್ತು ಕೇಳಿದ್ರು, ಇವತ್ತು ನೀರಿನ ವ್ಯವಸ್ಥೆ ತುಂಬ ಕೆಟ್ಟೋಗಿದೆ. ನಮ್ಮ ಗ್ರಾಮಕ್ಕೆ ತುಂಬ ಸಿಕ್ಕಾಪಟ್ಟೆ ಸಮಸ್ಯೆ ಇದೆ. ನಮ್ಮ ಹೆಸರು ದಯಾನಂದ್ ಅಂತ ಹೇಳಿ.